ಈಗಾಗಲೇ ನಮ್ಮ ಜೊತೆ ಮಾತಾಡಲಿಕ್ಕೆ ಶಾಸಕರಂತ ವಿಜಯಾನಂದ ಕಾಶಪ್ಪನವರನ್ನು ನೇರವಾಗಿ ಮಾತಾಡಿಸ್ತೀನಿ. ಸರ್, ಈಗ ಪಂಚಮಸಾಲಿ ಸಮುದಾಯದಿಂದ ನಿಮಗೊಂದು ಅವಕಾಶ ಸಿಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದೀರಿ. ಮೊದಲ ಪಟ್ಟಿಯಲ್ಲಿ ಸಿಕ್ಕಿಲ್ಲ, ಎರಡನೇ ಪಟ್ಟಿಲಾದ್ರೂ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆಯಾ, ಹೇಗೆ? ಖಂಡಿತವಾಗಿ ಮೊದಲೇ ಪಟ್ಟಿಯಲ್ಲಿ ಅವಕಾಶ ಕಲ್ಪಿಸಿಕೊಡ್ತಾರಂತ ನಾವೆಲ್ಲ ಭಾಳ ನಿರೀಕ್ಷೆ ಇಟ್ಟಿದ್ವಿ. ಪರವಾಗಿಲ್ಲ, ಖಂಡಿತವಾಗಿ ನಮ್ಮ ನಾಯಕರ ಮೇಲೆ ವಿಶ್ವಾಸ ಇದೆ. ಎರಡನೇ ಹಂತದಲ್ಲಿ ಏನು ಇವತ್ತು ಇನ್ನೊಂದು ಸಚಿವ ಸಂಪುಟವನ್ನು ಮಾಡ್ತಾ ಇದ್ದಾರೆ, ಅದರಲ್ಲಿ ಖಂಡಿತವಾಗಿ ಒದಗಿಸಿಕೊಡ್ತಾರೆ ಅನ್ನೋದು ಅಪಾರವಾದ ನಂಬಿಕೆ, ವಿಶ್ವಾಸ ನಮ್ಮ ನಾಯಕರ ಮೇಲೆ ಇದೆ. ಈಗಿನ ಸಂಪುಟದಲ್ಲಿ ನೋಡ್ತಾ ಇದ್ರೆ ಬಹುತೇಕ ಎಲ್ಲ ಸಮುದಾಯಗಳಿಗೂ ಒಂದೊಂದು ಅವಕಾಶ ಕೊಟ್ಟ ರೀತಿ ಇದೆ. ಆದರೆ ಪ್ರಬಲ ಸಮುದಾಯದಂತ ನೀವು ಹೇಳುವಂತೆ ಪಂಚಮಸಾಲಿ ಸಮುದಾಯಕ್ಕೆ ಅವಕಾಶ ಸಿಕ್ಕಿಲ್ಲ. ಖಂಡಿತ ಪಂಚಮಸಾಲಿ ಸಮುದಾಯಕ್ಕೆ ಕೂಡ ಒಂದು ಅವಕಾಶ ಕಲ್ಪಿಸಬೇಕಾಗಿತ್ತು. ಬಹುತೇಕ ಏನೋ ಆಗಿದೆ, ಒತ್ತಡದಲ್ಲಿ ತಾರಾತುರಿಯಲ್ಲಿ ಒಂದು 10 ಜನ ಇತ್ತಿತ್ತು, ಮತ್ತು 12 ಜನಕ್ಕೆ ಬಂತು, 13 ಜನಕ್ಕೆ ಬಂತು. ಆ ರೀತಿ ಆಗಿರೋ ಹಿನ್ನೆಲೆಯಲ್ಲಿ ಏನೋ ಒಂದು ಕೈ ತಪ್ಪಿದೆ. ಎರಡನೇ ಬಾರಿ ಖಂಡಿತವಾಗಿ ನಮಗೆಲ್ಲ ವಿಶ್ವಾಸ ಇದೆ, ಈ ಸಮುದಾಯನ ಗುರುತಿಸ್ತಾರೆ, ಸಮುದಾಯಕ್ಕೆ ನ್ಯಾಯವನ್ನು ಕೊಡುವಂಥ ಕೆಲಸ ಮಾಡ್ತಾರೆ. ಯಾವ ಕಾರಣಕ್ಕೋಸ್ಕರ ವಿಜಯಾನಂದ ಕಾಶಪ್ಪನವರಿಗೆ ಸಚಿವ ಸ್ಥಾನಮಾನ ಕೊಡಬೇಕು, ಸಚಿವರನ್ನ ಯಾಕೆ ಮಾಡಬೇಕು ಅಂತೇಳಿ? ನೋಡಿ, ಸಮಾಜ ಇವತ್ತು ಏನು 2023 ಚುನಾವಣೆಯಲ್ಲಿ ಭಾಳ ಗಟ್ಟಿಯಾಗಿ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಸುಮಾರು 120ಕ್ಕೂ ಹೆಚ್ಚು ಕ್ಷೇತ್ರದಲ್ಲಿ ಇವತ್ತು ನಮ್ಮ ಸಮುದಾಯ ಒಂದು ನಿರ್ಣಾಯಕ ಹಂತದಲ್ಲಿರುವಂಥದ್ದು. ಯಾಕಂದರೆ ಕೆಲವು ಜನ ನಾವು ಈಗಾಗಲೇ ಲಿಂಗಾಯತ ಪಂಚಮಸಾಲಿ ಸಮುದಾಯ ಅಂತ ಗೆದ್ದಿದ್ದೀವಿ, ಅದರಲ್ಲಿ ಅನೇಕ ಜನ ನಾಯಕರಿದ್ದೀವಿ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕಾಗಿ ಇವತ್ತು ನಮ್ಮ ತಂದೆ ಆದಿಯಾಗಿ, ತಾಯಿ ಆದಿಯಾಗಿ ನಾನು ಇವತ್ತು ಕಳೆದ 50 ವರ್ಷದಿಂದ ಈ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀವಿ. ಈ ಸಮುದಾಯದಿಂದನೇ ಇವತ್ತು ನಮ್ಮ ಸಮುದಾಯನ ಕಟ್ಟಿದಂಥ ನಮ್ಮ ತಂದೆಯವರು, ಈ ಸಮುದಾಯನ ಗುರುತು ಇವತ್ತು ನ್ಯಾಯ ಜನಾಂಗಕ್ಕೆ ಬೆಳಕನ್ನು ಚೆಲ್ಲದಂಥವ್ರು ನಮ್ಮ ತಂದೆಯವರು. ಆ ನಿಟ್ಟಿನಲ್ಲಿ ಇವತ್ತು ನನ್ನ ಮನೆತನ ಹಿನ್ನೆಲೆ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಗಟ್ಟಿಯಾಗಿ ನಿಂತಿದ್ವಿ. ಕಾಂಗ್ರೆಸ್ ಪಕ್ಷಕ್ಕೆ ಚುನಾವಣೆ ಹಂತದಲ್ಲಿ, ಉಪಚುನಾವಣೆ ಇರ್ಬೋದು, ಯಾವುದೇ ಚುನಾವಣೆಯಲ್ಲಿ ಕೂಡ ನಮ್ಮ ಸಮುದಾಯದಲ್ಲಿ ಹೋಗಿ ನಾವು ಇವತ್ತು ಪಕ್ಷಕ್ಕೆ ಬೆಂಬಲಿಸುವಂಥ ಕೆಲಸ ಇವತ್ತು ಜನರು ಕೂಡ ಮಾಡಿದ್ದಾರೆ. ಅವರೆಲ್ಲ ಕೇಳ್ತಾ ಇದ್ದಾರೆ, ಇವತ್ತು ನಮಗೂ ಕೂಡ ನಿನಗೂ ಕೂಡ ಒಂದು ಅವಕಾಶ ಕೊಡಬೇಕು, ಇಷ್ಟು ವರ್ಷ ನೀವು ಕಾಂಗ್ರೆಸ್ಸಲ್ಲಿ ಇದ್ದೀರಿ ಅನ್ನೋ ಮಾತನ್ನು ಜನರು ಕೂಡ ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಖಂಡಿತವಾಗಿ ನಮ್ಮ ಪಕ್ಷ ಈ ಬಾರಿ ನನಗೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಹೈಕಮಾಂಡ್ ನಾಯಕರನ್ನ ಮತ್ತು ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಅವ್ರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದರೆ ಹೇಗೆ, ಏನು ಹೇಳ್ತಾರೆ, ಸಿಗುತ್ತೆ ಅನ್ನೋ ವಿಶ್ವಾಸ ಇದೆಯಾ? ಖಂಡಿತವಾಗಿ ಈಗಾಗಲೇ ನಮ್ಮ ವರಿಷ್ಠರು ಕೂಡ ಮನವಿ ಮಾಡ್ಕೊಂಡಿದ್ದೀವಿ. ನಮ್ಮ AICC ಅಧ್ಯಕ್ಷರಂಥ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಾಗಿರ್ಬೋದು, ವೇಣುಗೋಪಾಲ್ ಅವರಾಗಿರ್ಬೋದು, ನಮ್ಮ ಉಸ್ತುವಾರಿಗಳಾದಂಥ ರಣದೀಪ್ ಸಿಂಗ್ ಸುರ್ಜೇವಾಲ ಇರ್ಬೋದು, ನಮ್ಮ ನಾಯಕರು ಆದಂಥ ಸನ್ಮಾನ್ಯ ಹಿಂದಿನ ಮುಖ್ಯಮಂತ್ರಿಗಳಂಥ ಡಿ ಕೆ ಶಿವಕುಮಾರ್ ಅವರು ಇರ್ಬೋದು, ಹಿಂದಿನ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇರ್ಬೋದು, ಎಲ್ಲರಿಗೂ ಕೂಡ ಮನವರಿಕೆಯನ್ನು ಮಾಡಿದ್ದೀವಿ. ಖಂಡಿತವಾಗಿ ಈ ಬಾರಿ ಅವಕಾಶ ತಪ್ಪಲ್ಲ ಅನ್ನೋದು ವಿಶ್ವಾಸದಲ್ಲಿ ನಾವಿದ್ದೀವಿ. ಥ್ಯಾಂಕ್ ಯು. ಇದಿಷ್ಟು ಶಾಸಕರ ಅಂತ ವಿಜಯಾನಂದ ಕಾಶಪ್ಪನವರ ಮಾತು. ಕ್ಯಾಮ್ರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು.